ಶ್ರೀ ಮಹಾತಪಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಆತ್ಮೀಯ ಬಂಧುಗಳೇ, ಕಾಶಿಯ ಪುರಾಧೀಶನಾದಂತಹ ಮಹಾಕಾಲಭೈರವನ ದರ್ಶನ ಆಶೀರ್ವಾದ ಪಡೆದ ನಂತರ ನೀವು ನೇರವಾಗಿ ಹೋಗಬೇಕಾದಂತಹ ಬಹು ಮುಖ್ಯವಾದ ಹಾಗೂ ಬಹು ಶಕ್ತಿಯುತವಾದ ಸ್ಥಳವೆಂದರೆ ಅದುವೇ ಶ್ರೀ ಮಹಾಮೃತ್ಯುಂಜಯ ಮಹಾಸನ್ನಿಧಿ. ಆತ್ಮೀಯ ಬಂಧುಗಳೇ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಭುಕ್ಷೀಯ ಮಾಮೃತಾನ್ ಎನ್ನುವಂತಹ ಮಂತ್ರವು ಶಿವನ ಇನ್ನೊಂದು ರೂಪವಾದ ಮಹಾಮೃತ್ಯುಂಜಯ ದೇವರಿಗೆ ಸಂಬಂಧಿಸಿದ ಮಂತ್ರ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾನ್. ಯಾರು ಈ ಮಹಾಮೃತ್ಯುಂಜಯನಿಗೆ ಶರಣಾಗ್ತಾರೋ ಅವರಿಗೆ ಮೃತ್ಯು ಭಯ ಹಾಗೂ ಅಪಮೃತ್ಯು ಭಯ ಇರುವುದಿಲ್ಲ ಎಂದು ಪುರಾಣಗಳು ವೇದಗಳು ಸಾರುತ್ತಾ ಬಂದಿದೆ. ಹಾಗಾದ್ರೆ ಈ ಜಗತ್ತಿನಾದ್ಯಂತ ಅನೇಕ ಶಿವನ ದೇವಾಲಯಗಳನ್ನ ನಾವು ಕಾಣಬಹುದು. ಆದರೆ ಮಹಾಮೃತ್ಯುಂಜಯ ದೇವಸ್ಥಾನವನ್ನ ಬಹು ವಿರಳವಾಗಿ ನಾವು ನೋಡಲು ಸಾಧ್ಯ. ಎಲ್ಲ ಕಡೆಗೂ ಮಹಾಮೃತ್ಯುಂಜಯನ ದೇವಸ್ಥಾನವನ್ನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಸಕಲ ರೋಗಗಳನ್ನ ಹಾಗೂ ಅಪಮೃತ್ಯವನ್ನ ದೂರ ಮಾಡುವಂತಹ ಮಹಾಮೃತ್ಯುಂಜಯನ ದಿವ್ಯ ಸಾಕ್ಷಾತ್ಕಾರ ಇರುವಂತಹ ಒಂದು ಸ್ಥಳವೇ ಕಾಶಿಯ ಮಹಾಮೃತ್ಯುಂಜಯನ ದೇವಾಲಯ. ಕಾಲಭೈರವನ ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ಗಳ ಅಂತರವನ್ನ ನೀವು ನಡೆದುಕೊಂಡು ಅಥವಾ ಆಟೋ ಮಾಡಿಕೊಂಡು ಹೋದರೆ ನಿಮಗೆ ಸಿಗುವುದೇ ಈ ಭೂಲೋಕದ ಅಮೃತ ಕ್ಷೇತ್ರ ಮಹಾದೇವನ ಮಹಾಮೃತ್ಯುಂಜಯ ಸನ್ನಿಧಿ. ದೇವಾಲಯದ ಹೊರಗಡೆ ಅನೇಕ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳನ್ನ ಮತ್ತು ಹಾಲನ್ನ ಮಾರಾಟ ಮಾಡ್ತಾ ಇರ್ತಾರೆ. ಅದನ್ನ ನೀವು ಖರೀದಿ ಮಾಡಿ ನೇರವಾಗಿ ದೇವಾಲಯದ ಒಳಗೆ ಹೋಗಬೇಕು. ಒಳಗಡೆ ಹೋದರೆ ನಿಮಗೆ ಕಾಣುವುದೇ ಅದ್ಭುತವಾದಂತಹ ದಿವ್ಯ ಶಕ್ತಿಯನ್ನು ಹೊಂದಿದಂತಹ ಮಾನವನ ಸಕಲ ರೋಗಗಳನ್ನ ಕ್ಷಣ ಮಾತ್ರದಲ್ಲೇ ನಿವಾರಣೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕಿರಣಗಳನ್ನ ಹೊರಸೂಸುವಂತಹ ದೈಹಿಕ ಮಾನಸಿಕ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂತಹ ಆ ಮಹಾಮೃತ್ಯುಂಜಯನ ಅದ್ಭುತವಾದ ಲಿಂಗವನ್ನ ನೀವು ನೋಡಬಹುದು. ಆ ಲಿಂಗಕ್ಕೆ ನೀವು ತೆಗೆದುಕೊಂಡು ಹೋದಂತಹ ಹಾಲಿನಿಂದ ನೀವೇ ಅಭಿಷೇಕ ಮಾಡಬಹುದು. ಈಗ ನೀವೇನು ನೋಡ್ತಾ ಇದ್ದೀರಿ, ಈ ಅದ್ಭುತವಾದ ದೃಶ್ಯವೇ ಸಾಕ್ಷಾತ್ ಮಹಾಮೃತ್ಯುಂಜಯನ ದಿವ್ಯಲಿಂಗ. ಈ ವಿಡಿಯೋವನ್ನ ಮಾಡಲಿಕ್ಕೆ ಬಹಳಷ್ಟು ಪ್ರಯಾಸವನ್ನ ಪಟ್ಟು ಈ ವಿಡಿಯೋವನ್ನ ಮಾಡಲಾಗಿದೆ. ಕಾರಣ ಆ ಮಹಾಮೃತ್ಯುಂಜಯನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅನ್ನೋದಕ್ಕಾಗಿ. ನೀವು ತೆಗೆದುಕೊಂಡೋದ ಹಾಲನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನೀವೇ ಅಭಿಷೇಕ ಮಾಡಿ, ಹಾಗೆ ಪುರೋಹಿತರು ನೀಡುವಂತಹ ತೀರ್ಥವನ್ನ ನೀವು ಸ್ವೀಕರಿಸಿ ದೇವಾಲಯದ ಪ್ರಾಂಗಣದಲ್ಲಿ 5 ನಿಮಿಷಗಳ ಕಾಲ ಕೂತು ಕಣ್ಣು ಮುಚ್ಚಿ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸಿ ಮತ್ತು ಧ್ಯಾನಿಸಿ. ನಂತರ ದೇವಾಲಯದ ಹಿಂಭಾಗದಲ್ಲಿ ಈ ಭೂಲೋಕದ ಅಮೃತ ನಿಮಗೆ ಸಿಗತ್ತೆ. ಖಂಡಿತವಾಗಿಯೂ ಕೂಡ ಏನಪ್ಪ, ಈಗಿನ ಯುಗದಲ್ಲೂ ಕೂಡ ಅಮೃತ ಸಿಗುತ್ತಾ ಎನ್ನುವಂತಹ ಮಾತಿಗೆ ಸತ್ಯ ಮತ್ತು ನೈಜ ಉದಾಹರಣೆ ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಅಂದರೆ ಎಂತಹ ದೊಡ್ಡ ದೊಡ್ಡ ವೈದ್ಯರಿಂದಲೂ ಕೂಡ ಗುಣಪಡಿಸಲಾಗದಂತಹ ಕಾಯಿಲೆಗಳನ್ನ ಈ ಬಾವಿಯ ನೀರು ಗುಣಪಡಿಸಿದೆ. ಅದಕ್ಕೆ ಸಾಕಷ್ಟು ನೈಜ ಉದಾಹರಣೆಗಳು ಸಾಕ್ಷಿಗಳು ಕೂಡ ಲಭ್ಯ ಇದೆ. ಕ್ಯಾನ್ಸರ್, ಚರ್ಮ ಕಾಯಿಲೆ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ, ಇನ್ನೂ ಅನೇಕ ಮಾರಕ ರೋಗಗಳನ್ನ ಈ ಚಮತ್ಕಾರಿಯ ಶಕ್ತಿಯ ಮೂಲಕ, ಚಮತ್ಕಾರಿಯ ಗುಣದ ಮೂಲಕ ಈ ಬಾವಿಯ ನೀರು ಅವರಿಗೆ ಕಾಯಿಲೆಗಳನ್ನ ನಿವಾರಿಸಿದೆ. ಕಾರಣ ಸಾಕ್ಷಾತ್ ದೇವತೆಗಳ ವೈದ್ಯರು ಹಾಗೂ ಸಕಲ ರೋಗಗಳನ್ನ ನಿವಾರಣೆ ಮಾಡುವಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವಂತಹ ಧನ್ವಂತರಿಯವರು ತಮ್ಮ ಎಲ್ಲ ವೈದ್ಯ ಶಕ್ತಿ ಇರುವಂತಹ ಗಿಡಮೂಲಿಕೆಗಳನ್ನ ಇದೇ ಬಾವಿಯಲ್ಲಿ ಹಾಕಿದ್ದಾರೆ ಎಂದು ನಂಬಲಾಗಿದೆ. ಆ ನಂಬಿಕೆ ಇಂದು ಕೂಡ ನಿಜವಾಗ್ತಾ ಬರ್ತಾ ಇದೆ.
ಈ ಬಾವಿಯ ನೀರನ್ನ ಔಷಧಿಯ ರೂಪದಲ್ಲಿ ಇಲ್ಲಿ ಬಂದಂತಹ ಎಲ್ಲ ಭಕ್ತರು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ಲೆಕ್ಕವಿಲ್ಲದಷ್ಟು ಜನ ಈ ಬಾವಿಯ ನೀರನ್ನ ಸ್ವೀಕಾರ ಮಾಡಿ ತಮಗೆ ಒದಗಿ ಬಂದಂತಹ ಅನೇಕ ಕಾಯಿಲೆಗಳಿಂದ ಮುಕ್ತರಾಗಿದ್ದಾರೆ. ಈ ನೀರು ಕೇವಲ ನೀರಂತೆ ಇರದೆ ದಿವ್ಯ ಔಷಧಿಯಂತೆ ಕೆಲಸ ಮಾಡ್ತಾ ಇದೆ. ಈ ಧನ್ವಂತರಿಯ ಬಾವಿಯನ್ನ ಇಲ್ಲಿಯ ಜನ ಧನ್ವಂತರಿಯ ಕೂಪ ಎಂದು ಕರೆಯುತ್ತಾರೆ. ಕೂಪ ಅಂತಂದರೆ ಬಾವಿ ಎಂದು ಅರ್ಥ. ಧನ್ವಂತರಿ ತನ್ನ ವೈದ್ಯ ಶಕ್ತಿಯನ್ನು ಅಡಗಿಸಿ ಇಟ್ಟಂತಹ ಬಾವಿಯೇ ಈ ಧನ್ವಂತರಿಯ ಕೂಪ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲ, ದಿವ್ಯ ಔಷಧೀಯ ಗುಣಗಳನ್ನ ಇರುವಂತಹ ಈ ನೀರನ್ನ ಅಲ್ಲಿ ಬಂದಂತ ಎಲ್ಲರಿಗೂ ಕೂಡ ನೀಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಅದನ್ನ ತುಂಬಾ ಶ್ರದ್ಧೆಯಿಂದ ಮತ್ತು ಅಷ್ಟೇ ನಿಷ್ಠೆಯಿಂದ ನೀವು ಸ್ವೀಕಾರ ಮಾಡಿ, ಹಾಗೂ ಆ ಸ್ವಲ್ಪ ನೀರನ್ನ ಬಾಟಲಿಯಲ್ಲಿ ತೆಗೆದುಕೊಂಡು ಬನ್ನಿ. ಅದನ್ನ ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ಉಪಯೋಗ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ನಿಮ್ಮಲ್ಲಿರುವ ಅದೆಷ್ಟೋ ಅನಾರೋಗ್ಯ ಸಮಸ್ಯೆಗಳು ಚಮತ್ಕಾರಿಯ ರೀತಿಯಿಂದ ಗುಣವಾಗುತ್ತೆ. ಸಂಪೂರ್ಣ ದೇವಾಲಯವನ್ನು ನೀವು ವೀಕ್ಷಿಸುವಾಗ ಅನೇಕ ಮಹಾಲಿಂಗಗಳ ದರ್ಶನ ನಿಮಗೆ ಆಗ್ತದೆ. ಹಾಗೂ ಎಲ್ಲಿ ನೋಡಿದರಲ್ಲಿ ಅನೇಕ ಜನ ಪುರೋಹಿತರು, ಸಾಧುಗಳು, ಸಂತರು, ಅವಧೂತರು ಕೂತು ಮಹಾಮೃತ್ಯುಂಜಯ ಜಪವನ್ನ ನಿರಂತರವಾಗಿ ಅಲ್ಲಿ ಮಾಡ್ತಾ ಇರ್ತಾರೆ. ಸಾಧ್ಯ ಆದರೆ ನೀವು ಕೂಡ ಅವರೊಟ್ಟಿಗೆ ಕೆಲವು ಕಾಲಗಳ ಕೂತು ಮಹಾಮೃತ್ಯುಂಜಯನ ಜಪವನ್ನ ಆಚರಿಸಿ. ನಿಜಕ್ಕೂ ಈ ದೇವಾಲಯಕ್ಕೆ ಕಾಲಿಟ್ಟ ತಕ್ಷಣ ಆಗುವಂತಹ ಆ ದಿವ್ಯ ಅನುಭೂತಿ ವರ್ಣಿಸಲು ಅಸಾಧ್ಯ. ಅದನ್ನ ಅನುಭವಿಸಿ ನೋಡಬೇಕು. ಇಂದಿಗೂ ಕೂಡ ವೈದ್ಯ ಲೋಕಕ್ಕೆ ಸವಾಲಾಗಿರುವಂತಹ ಈ ಮಹಾಮೃತ್ಯುಂಜಯನ ದೇವಾಲಯ ಹಾಗೂ ಈ ಧನ್ವಂತರಿ ಬಾವಿಯನ್ನ ನೀವು ನೋಡುವುದನ್ನ ಮರೆಯಬೇಡಿ. ಧನ್ಯವಾದಗಳು. ಈ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬರ್, ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ. ಶುಭವಾಗಲಿ.